ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಶಂಕರ್ ತಿಪ್ಪ ಅಂಥೇಳಿ ಮಹಾಲಕ್ಷ್ಮಿ ಮಹಿಳಾ ಮಂಡಳ ವತಿಯಿಂದ ಈ ವಚನದ ವಿಶ್ಲೇಷಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಯಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ನಾನೊಂದು ವಚನವನ್ನು ಹೇಳ್ತಾ ಇದ್ದೇನೆ. ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಹಾಮನೆಯ ಮಗನೆಂದೆನಿಸಯ್ಯ. ಈ ವಚನದ ಅರ್ಥ ಅನೇಕ ಹಿಂದಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ 3 ಸತಿ ವಿಶ್ವಗುರು ಬಸವಣ್ಣನವರು ಹೇಳಿದರು, ಇವನಾರವ ಇವನಾರವ ಇವನಾರವ. ಇದರ ಅರ್ಥ ಆಯ್ತಪ್ಪ ಅಂದ್ರೆ ಜಾತಿಯಿಂದ, ವರ್ಣದಿಂದ, ವರ್ಗದಿಂದ. ಹಿಂದಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಪಂಚವರ್ಣಗಳು ಅಂತೇಳಿ ಇದ್ದು ಅವು ಏನಪ್ಪ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ ಅಂಥೇಳಿ ಇವು ಪಂಚವರ್ಣಗಳು ಅವು ಇದ್ದವು. ಈ ಕಾಲದಲ್ಲಿ ಗುರು ಬಸವಣ್ಣನವರು ಏನಪ್ಪ ಅಂತಂದ್ರೆ ನಾನು ದೊಡ್ಡವರು ನಾನು ಕೀಳು ಅನ್ನುವಂಥದ್ದು ಸಮಾಜದಲ್ಲಿ ಗುರು ಬಸವಣ್ಣನವರು ಇವರೆಲ್ಲರಿಗೂ ಏನೈತಲ್ಲ ಸರಿ ಸಮಾನತೆಯನ್ನು ಅವರು ಕೊಟ್ಟರು. ಯಾಕಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಮಾತ್ರ ಏನಪ್ಪ ಅಂತಂದ್ರೆ ವೇದಗಳನ್ನು ಓದುವಂಥದ್ದು ಅವರಿಗೆ ಅಷ್ಟೇ ಸೀಮಿತ ಇತ್ತು. ಆದರೆ ಕೆಳವರ್ಗದವರಿಗೆ ಅದು ಸೀಮಿತ ಇರಲಿಲ್ಲ. ಹೀಗಿರುವಾಗ ಗುರು ಬಸವಣ್ಣನವರು ಬಂದು ಎಲ್ಲ ಏನಪ್ಪ ಅಂತಂದ್ರೆ ಜಾತಿ ವರ್ಗದವರಿಗೆ ಎಲ್ಲರನ್ನು ಹಿಂಬಿಟ್ಟುಕೊಂಡು ಅಂತ ಒಂದು ಸಮಾಜವನ್ನು ಕಟ್ಟಿದರು. ಅದು ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮದಲ್ಲಿ ಎಲ್ಲರೂ ಸಮಾನರು, ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಮೇಲು ಕೀಳು ವರ್ಗದವರು ಇದ್ದರೂ ಸಹಿತ ಅವರೆಲ್ಲರೂ ಸರಿ ಸಮಾನರು ಅಂಥೇಳಿ ಅನುಭವ ಮಂಟಪದಲ್ಲಿ ಘೋಷಣೆ ಮಾಡಿ ಅನೇಕ ವಚನ ಸಾಹಿತ್ಯಗಳನ್ನು ಅವರು ಅನೇಕ ಕೊಟ್ಟರು. ಎಲ್ಲ ಬಸವಾದಿ ಶರಣರು ಏನಪ್ಪ ಅಂತಂದ್ರೆ ವಚನಗಳನ್ನು ತಮ್ಮ ತಿಳಿದ ಮಟ್ಟಿಗೆ ತಾವೇನೈತಲ್ಲ ಪ್ರಚಾರ ಮಾಡಿದರು. ಇಂಥ ಒಂದು ಸಮಾಜವನ್ನು ವಿಶ್ವಗುರು ಬಸವಣ್ಣನವರು ನಮಗೆ ಕೊಟ್ಟರು. ಇಂಥ ಒಂದು ಲಿಂಗಾಯತ ಧರ್ಮದಲ್ಲಿ ನಾವು ಪಡೆದಂಥ ಒಂದು ಪುಣ್ಯ ಅಂತ ತಿಳ್ಕೊಂಡು ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸ್ತೀವಿ.